ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಸೊ ಇವತ್ತು ಬೆಳಿಗ್ಗೆ ಎದ್ದು ಹಾಟ್ ವಾಟರ್‌ಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಕುಡ್ದೆ. ಯಾವುದೇ ತರಹದ ಪೌಡ್ರು ಏನು ಹಾಕ್ಕೊಳ್ಳಿಲ್ಲ. ಹಂಗೆ ಕುಡ್ದೆ. ಹಾಗೆ ಸ್ವಲ್ಪ ಬೆಳಿಗ್ಗೆ ಸ್ವಲ್ಪ ಬೆಚ್ಚಗೆ ಬಿಸಿಲು ಬೇರೆ ಬರ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಹಾಗೆ ತಿಂಡಿಗೆ ಅಂತ ಉಪ್ಪಿಟ್ಟನ್ನು ಕೂಡ ಮಾಡಿದ್ದೆ. ಸೊ ಯಾವಾಗ ನೋಡಿದ್ರು ಉಪ್ಪಿಟ್ಟು ರೆಸಿಪಿ ಶೇರ್ ಮಾಡಿ ಮಾಡಿ ಸಾಕಾಗಿದೆ. ನಮ್ಮನೇಲಿ ನನಗಿಷ್ಟ ಅಂತ ಎಲ್ಲ ಉಪ್ಪಿಟ್ಟು ಇಷ್ಟಪಡ್ತಾರೋ ಇಲ್ಲ ಅವರಿಗಿಷ್ಟ ಅಂತ ಉಪ್ಪಿಟ್ಟು ಇಷ್ಟಪಡ್ತಾರೋ ಗೊತ್ತಿಲ್ಲ. ಬರೀ ಉಪ್ಪಿಟ್ಟು ಮಾಡೋದೇ. ಅದಾದ್ಮೇಲೆ ಸ್ವಲ್ಪ ಕೊಬ್ಬರಿ ಇದ್ದು ಅದನ್ನ ಚಟ್ನಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಕೊಬ್ಬರಿನ ಸಣ್ಣದಾಗಿ ಹೆಚ್ಕೊಂಡು, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಹುಣಸೆಹಣ್ಣು, ಹಾಗೆ ಉಪ್ಪು, ಜೀರಿಗೆ, ಖಾರದ ಪುಡಿ ಎಲ್ಲದನ್ನು ಹಾಕ್ಕೊಂಡು ನೀರು ಏನೂ ಹಾಕ್ಕೊಳ್ಳೋದಿಲ್ಲ. ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋದು. ಸ್ವಲ್ಪ ಕಡ್ಲೆನೂ ಕೂಡ ನೀವು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತೀನಿ. ಈ ಈ ಪೌಡರ್ ಅಂತೂ ಇದ್ರೆ ಯಾವಾಗಾದ್ರೂ ಈಗ ಸಾಂಬಾರ್ ಮಾಡೋದೇನಾದ್ರೂ ಲೇಟ್ ಆಯ್ತು ಅಂತ ಟೈಮಲ್ಲಿ ಈ ಪೌಡರು ಸ್ವಲ್ಪ ತುಪ್ಪ ಹಾಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ರೊಟ್ಟಿ, ಚಪಾತಿ ಏನಾದ್ರೂ ಮಾಡಿದ್ರೆ ಈ ಪೌಡರ್ ಹಾಕೊಂಡು ಅದಕ್ಕೆ ಮೊಸರು, ಈರುಳ್ಳಿ ಅಥವಾ ಏನಾದ್ರೂ ಎಣ್ಣೆ, ತುಪ್ಪ ಏನಾದ್ರೂ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಮನೆಯಂತ ಅಂದ್ಮೇಲೆ ಈ ತರ ಪೌಡರ್‌ಗಳೆಲ್ಲ ಇರ್ಬೇಕು. ಸೊ ಹಾಗಾಗಿ ಮಾಡಿಟ್ಟೆ, ಖಾಲಿಯಾಗಿತ್ತು. ಹಾಗೆ ಸ್ವಲ್ಪ ಹೊತ್ತು ಹಾಗೆ ತೋಟದ ಹತ್ರ ಹೋಗ್ಬರೋಣ ಅಂತ ನಾನು ನಮ್ಮ ಮನೆಯವರು ಬಂದ್ವಿ. ಸೊಪ್ಪು, ಟೊಮೊಟೊ ಎಲ್ಲ ಬೇಕಾಗಿತ್ತು. ಹಾಗಾಗಿ ಕುಯ್ಕೊಂಡು ಬರೋಣ, ಹಾಗೆ ತುಂಬಾ ದಿನ ಆಗಿತ್ತು ಹೋಗಿರ್ಲಿಲ್ಲ. ನೋಡ್ಕೊಂಡು ಬರೋಣ ಅಂತ ಹೋದೆ. ಚಿಕ್ಕದಿದ್ದಾಗ ಬಂದಿದ್ದು ಟೊಮೊಟೊ. ಇವಾಗಲೇ ದಾರ ಕಟ್ಟೋ ಲೆವೆಲ್ಲಿಗೂ ಬಂದೈತೆ, ಕಟ್ಸಿದ್ದಾರೆ. ನಾನು ನೋಡೇ ಇರ್ಲಿಲ್ಲ. ಹಾಗೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು. ಕಳೆ ಎಲ್ಲ ಕಂಟ್ರೋಲ್ ಆಗಿತ್ತು. ಅದ್ರಲ್ಲೂ ಈ ಟೈಮಲ್ಲಿ ಅಷ್ಟೊಂದು ಕಳೆ ಎಲ್ಲ ಬರೋದಿಲ್ಲ. ಮಳೆಗಾಲದಲ್ಲೆಲ್ಲ ಚೆನ್ನಾಗ್ ಬರುತ್ತೆ ಕಳೆ. ಈ ಈ ಟೈಮಲ್ಲಿ ಬೆಳೆ ಬೆಳೆಯೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಬಿಸಿಲು ಜಾಸ್ತಿ ಇರುತ್ತೆ ಟೆಂಪ್ರೇಚರು. ನೀರು ಸಾಕಾಗಲ್ಲ. ಲಾಸ್ಟ್ ಟೈಮ್ ಟೊಮೊಟೊಗೆ ರೇಟ್ ಏನಂತ ಹೇಳ್ಕೊಳ್ಳೋವಷ್ಟು ಸಿಗ್ಲಿಲ್ಲ. ಬಟ್ ಲಾಸ್ ಏನಾಗ್ಲಿಲ್ಲ. ಖರ್ಚು ಮಾಡಿದ್ರ ಮೇಲೆ ಸ್ವಲ್ಪ ಸಿಕ್ತು ಅಂತ ಹೇಳ್ತಾ ಇದ್ರು. ಬಟ್ ಈ ಸಲ ನೋಡ್ಬೇಕು ಏನಾಗುತ್ತೆ ಅಂತ. ಒಟ್ಟು ಮಾಡೋದ್ ಮಾಡದೆ. ಸಿಗುತ್ತೆ ಅಂತಾನೆ ಮಾಡಕ್ಕಾಗಲ್ಲ. ಎಲ್ಲ ಸಿಗುತ್ತೆ ಅಂತಾನೆ ರೈತರು ಬೆಳೆಯೋದಾಗಿದ್ರೆ ತುಂಬಾ ಕಷ್ಟ ಆಗ್ಬಿಡೋದು. ಇಷ್ಟೆಲ್ಲ ಬೆಳೆದ್ರುನು ಕಷ್ಟಪಟ್ಟು ರೇಟ್ ಸಿಗಲ್ಲ. ಏನ್ ಮಾಡಕ್ಕಾಗುತ್ತೆ ಹೇಳಿ? ಹಾಗೆ ದಾಳಿಂಬೆನೂ ನೋಡಿ ತುಂಬಾ ದಿನ ಆಗಿತ್ತು. ಅದನ್ನು ನೋಡ್ಕೊಂಬರೋಣ ಅಂತ ಹೋದೆ. ಅದು ಚೆನ್ನಾಗಿತ್ತು. ಬಟ್ ನನಗನ್ಸಿದ ಪ್ರಕಾರ ನನ್ನ ಫ್ರೆಂಡು ಲಾಸ್ಟ್ ಇಯರಲ್ಲಿ ಮಾಡಿದ್ದು ನೋಡಿದ್ದೆ. ಬಟ್ ಇದು ಸ್ವಲ್ಪ ಡೆವಲಪ್‌ಮೆಂಟ್ ನನಗೆ ಅಂತ ಅನ್ನಿಸ್ತು. ಕಡಿಮೆ ಆಗಿದೆ ಅಂತ. ಏನಂತಂದ್ರೆ ನಾವು ನೆಕ್ಸ್ಟ್ ಮಂತ್ ಹಣ್ಣಿಗೆ ಬಿಡಕ್ಕಾಗೋದಿಲ್ಲ ಅಂತ ಅನ್ಸುತ್ತೆ. ಇನ್ನೊಂದು ಮಂತ್ ಬಿಟ್ಕೊಂಡು ಬಿಡ್ಬೇಕು. ಬಟ್ ಡಾಕ್ಟ್ರೆಲ್ಲ ಬಿಡಿ ಪರವಾಗಿಲ್ಲ, ಇದೆ ಸ್ಟ್ರೆಂತ್ ಇದೆ ಗಿಡ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಬಟ್ ನನಗೆ ಯಾಕೋ ಹಂಗಂತ ಅನ್ನಿಸ್ತಿತ್ತು. ಆಹ್, ಒಂದ್ ಸ್ವಲ್ಪ ಗಿಡ ವೀಕ್ ಆಗಿದಾವೆ. ಇನ್ನೆಲ್ಲ ಚೆನ್ನಾಗಿದೆ. ಅಷ್ಟು ಫ್ಲಾಟಲ್ಲಿ ಒಂದ್ 20 ಗಿಡ ವೀಕ್ ಇದಾವೆ. ಇನ್ನೆಲ್ಲವೂ ಚೆನ್ನಾಗಿ ಡೆವಲಪ್‌ಮೆಂಟ್ ಆಗಿದಾವೆ. ಡಾಕ್ಟ್ರು ಏನು ತೊಂದ್ರೆ ಇಲ್ಲ ಬಿಡಿ ಅಂತ ಹೇಳಿದ್ದಾರೆ. ಅದೇ ಈಗೆಲ್ಲ ಶುರು ಕೆಲ್ಸ ಇನ್ನು ಫುಲ್ಲು ಬ್ಯುಸಿ. ಅದಕ್ಕೆ ನೆಟ್ ಹಾಕೋದು, ಸುತ್ತ ಫೆನ್ಸಿಂಗ್ ಎಲ್ಲ ಮಾಡೋದು ಎಲ್ಲ ತುಂಬಾ ಕೆಲ್ಸ ಇದೆ. ಅದೆಲ್ಲ ಯಾವಾಗ ಮುಗಿಯುತ್ತೋ ಅಂತ ಅನ್ನಿಸ್ಬಿಟ್ಟಿದೆ ನನಗಂತೂ. ನೋಡೋಣ. ಹಾಗೆ ಸ್ವಲ್ಪ ಇದು ಗಣಿಕೆ ಸೊಪ್ಪಿತ್ತು. ಅದನ್ನು ಎಲ್ಲ ಕುಯ್ಕೊಂಡೆ. ಸಾಂಬಾರ್ ಮಾಡೋಣ ಅಂತ. ಈ ಸೊಪ್ಪಂತೂ ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂತಂದ್ರೆ, ನೀವು ಹೋಗಿ ಸರ್ಚ್ ಮಾಡಿ ನೋಡಿ. ಗಣಿಕೆ ಸೊಪ್ಪು ಎಷ್ಟು ಬೆನಿಫಿಟ್ ಇರುತ್ತೆ ಆರೋಗ್ಯಕ್ಕೆ ಅಂತ. ಎಲ್ಲಿ ಸಿಕ್ಕಿದ್ರುನು ಬಿಡ್ಬೇಡಿ ಇದು. ಸಿಟಿ ಕಡೆ ಎಲ್ಲ ಸೇಲಲ್ಲಿ ಮಾರೋದಿಕ್ಕೆಲ್ಲ ಸಿಗೋದಿಲ್ಲ ಅನ್ಸುತ್ತೆ. ಬಟ್ ಏನಾದ್ರು ಖಾಲಿ ಸೈಟ್‌ಗಳು ಅಲ್ಲಿ ಇಲ್ಲಿ ಇರುತ್ತಲ್ಲ, ಅದ್ರಲ್ಲಿದ್ರೆ ಬೆಳ್ದಿರುತ್ತೆ. ಇಲ್ಲ ಅಂದ್ರುನು ಇಲ್ಲ. ಹಳ್ಳಿ ಕಡೆ ಅಂತೂ ಬೇಕಾದಷ್ಟು ಸಿಗುತ್ತೆ. ಹಾಗಾಗಿ ನಾವು ತಿಂಗಳಲ್ಲಿ ಒಂದ್ 2, 3 ಸಲನಾದ್ರೂ ಮಾಡ್ಕೊಂಡು ತಿಂತೀವಿ. ಚೆನ್ನಾಗಿರುತ್ತೆ ಅದು, ಆರೋಗ್ಯಕ್ಕೂ ಒಳ್ಳೇದು. ಹಾಗೆ ಟೊಮೊಟೊನು ಕುಯ್ಕೊಳ್ಳೋಣ ಅಂತ ಬಂದೆ. ನೋಡಿ ಎಷ್ಟೊಂದು ಹಣ್ಣಾಗಿದಾವೆ ಟೊಮೊಟೊ. ಹೊಟ್ಟೆ ಎಲ್ಲ ಉರಿಯುತ್ತೆ. ಹಿಂಗಾಗ್ಬಿಟ್ರೆ ಹೆಂಗೆ ಅಂತ ಕುಯ್ಸೋದೇ ಇಲ್ಲ, ಬಿಟ್ಬಿಟ್ಟಿದೀವಿ ರೇಟ್ ಇಲ್ಲ ಅಂತ. ಹಾಗೇ ಟೊಮೊಟೊ ಸೊಪ್ಪು ಎಲ್ಲ ಕುಯ್ಕೊಂಡು ಮನೆ ಹತ್ರ ಬಂದು ಅಷ್ಟ್ರಲ್ಲಿ ಒಂದು ಪಾರ್ಸೆಲ್ ಬಂದಿತ್ತು. ಅಣ್ಣ ಅದನ್ನ ಓಪನ್ ಮಾಡ್ತಾ ಇದ್ದ. ಅದು ಓಪನ್ ಮಾಡೋವರೆಗೂ ಸಮಾಧಾನನೇ ಇರಲ್ಲ. ಹೆಂಗಿರುತ್ತೋ ಏನ್ ಕತೆನೋ ಅಂತ. ಒಂದು ಫ್ರೈ ಪ್ಯಾನ್‌ನ ಆರ್ಡರ್ ಮಾಡಿದ್ದೆ. ಬಟ್ಟು ಚಿಕ್ಕದಾಗಿತ್ತು. ನನಗೆ ಬೇಕಾಗಿತ್ತು ಮೆಣಸಿನ್ಕಾಯಿ, ಕಡ್ಲೆ ಬೀಜ ಏನಾದ್ರೂ ಹುರ್ಕೊಳ್ಳೋದಿಕ್ಕೆ. ಬಟ್ ನಾನು ದೊಡ್ಡದು ಬರುತ್ತೆ ಅಂತ ಅನ್ಕೊಂಡಿದ್ದೆ. ಇದು ಚಿಕ್ಕದಿದೆ. ರಿಟರ್ನ್ ಮಾಡೋಣ ಅಂತ ಅನ್ಕೊಂಡೆ.
ಬಟ್ ಅಮ್ಮ ಎಲ್ಲ ಚೆನ್ನಾಗಿದೆ ಚಿಕ್ಕದು, ಇರಲಿ ಬಿಡು ಏನು ರಿಟರ್ನ್ ಮಾಡಬೇಡ ಅಂತಂದರು. ಗ್ರೀನ್ ಚೀಫ್ ಅವ್ರದ್ದು ತುಂಬ ಚೆನ್ನಾಗಿದೆ, ಅಂದರೆ ಚಿಕ್ಕದು, 20 ಸೆಂಟಿಮೀಟರ್ ಅಷ್ಟೇ ಇರೋದದು. ಅದೇ ಕಡಲೆ ಬೀಜ, ಮೆಣಸಿನ್ಕಾಯಿ ಈ ಥರದ್ದೇನಾದರೂ ಹುರ್ಕೊಬೋದು. ಇನ್ನು ಏನಾದರೂ ಬಜ್ಜಿ ಗಿಜ್ಜಿ ಮಾಡ್ತೀವಿ, ಗ್ರೇವಿ ಮಾಡ್ತೀವಿ ಅಂದರೆ ಆಗೋದಿಲ್ಲ, ಜಸ್ಟ್ ಫ್ರೈ ಅಷ್ಟೇ ಅದು. ಬಟ್ ಚೆನ್ನಾಗಿದೆ, 1 ಇಯರ್ ಗ್ಯಾರಂಟಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಲೈಟ್ ವೆಯ್ಟು. ಅದು ಹ್ಯಾಂಡಲ್ ಎಲ್ಲ ಫಿಟ್ ಮಾಡ್ತಿದ್ದ ಅಣ್ಣ. ಯಾರಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ನ ಹಾಕಿರ್ತೀನಿ. ರೇಟು ಏನು ಜಾಸ್ತಿ ಇಲ್ಲ, ಪರವಾಗಿಲ್ಲ, ತಗೋಬೋದು. ಅದಕ್ಕೆ ಅಮ್ಮ ದೊಡ್ಡಮ್ಮ ಬೇರೆ ಎಲ್ಲೋ ಹೊರಟಿದ್ರು, ಅವ್ರನ್ನ ಬಿಟ್ಟು ಬಂದ್ಬಿಡೋಣ ಹೋಗಿ ಅಂತ ಹಸ್ಗಳಿಗೆಲ್ಲ ಮೇವೆಲ್ಲ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಮೇವನ್ನ ಬೆಳಿಗ್ಗೆಲೇ ಕಟ್ ಮಾಡಿ ಹಾಕ್ಬಿಟ್ಟಿರ್ತೀನಿ, ಅಂದರೆ ಮಷೀನಿಗೆ ಹಾಕಿರ್ತೀವಿ. ಅದು ಟೈಮಿಂಗ್ಸು, ಏನಂದರೆ ನಾನು ಯಾವಾಗ ಹಾಕಬೇಕು ಮೇವು ಅಂದ್ಕೊಂಡಿರ್ತೀನಿ ಅವಾಗ ಹಾಕ್ತೀನಿ. ಆವಾಗ ಹಾಕಿದ್ರೆ ನೀಟಾಗಿ ತಿಂದ್ಬಿಟ್ಟು ನೀರೆಲ್ಲ ಕುಡಿದ್ಬಿಟ್ಟು ಮಲ್ಕೋಬಿಡ್ತವೆ. ಮತ್ತು ಸಂಜೆ ನಾನು ನೈಟೇ ಅವನ್ನ ಏನು ಕೊಟ್ಟಿಗೆ ಒಳಗಡೆ ಕಟ್ತೀವಿ ಅವಾಗ ಹಾಕ್ತೀವಿ. 2 ಟೈಮ್ ಅಷ್ಟೇ ನಾನು ಹಾಕೋದು. ಮುಂಚೆ ಅಂತೂ ಯಾವಾಗಲೂ ಮೇವು ಹಾಕ್ತಿದ್ದೆ, ಬಟ್ ಹಾಲೇ ಕೊಡ್ತಿರ್ಲಿಲ್ಲ. ಇವಾಗ ಪರವಾಗಿಲ್ಲ, ಹಿಂಗೆ ಹಾಕಿದ್ಮೇಲೆ ಚೆನ್ನಾಗಿ ಹಾಲು ಕೊಡ್ತಿದ್ದಾವೆ. ಹಾಗೆ ದೊಡ್ಡಮ್ಮನೂ ಅಜ್ಜಿ ಊರಿಗೆ ಹೊರಟಿದ್ರು, ನಾಗರಿದೆ ಇವತ್ತು, ಹಾಗಾಗಿ ಅವ್ರನ್ನ ಬಿಟ್ಟು ಬರೋಣ ಅಂತ ಹೊರಟೆ. ದೊಡ್ಡಮ್ಮನ ಅಜ್ಜಿ ಊರಿಗೆ ಬಿಟ್ಟು ಬರಬೇಕು, ಹಂಗಾಗಿ ಹೋಗ್ತಿದ್ದೆ. ತಗೊಬಂದಿರುತ್ತ ಬಾರಮ್ಮ, ತಗೊಬಂದಿರುತ್ತ ಬಾ. ಸೊ ಬಿಟ್ಟು ಬರೋಕ್ಕೆ ಹೋಗ್ತಿದ್ದೀನಿ. ಇಡು ಜೊತೆಲಿ ಅದನ್ನು ಹೊರಟಾನೆ, ಅವನನ್ನು ಕರ್ಕೊಂಡು ಹೋಗಿ ಬಿಟ್ಟು ಬರಬೇಕು. ಹಾಗೆ ಬಂದು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಇದನ್ನು 1 ಟೈಮಿಗೆ ಅಷ್ಟೇ ಮಾಡ್ಕೊಳ್ತಿರೋದು. ನಾನು ಗಣಿಗೆ ಸೊಪ್ಪು ಕುಯ್ಕೊಬಂದಿದ್ನಲ್ಲ ಅದ್ರದ್ದು ಸ್ವಲ್ಪ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಈ ಸೊಪ್ಪನ್ನು ಎಲ್ಲದನ್ನು ನೀಟಾಗಿ ಹುರ್ಕೊಳ್ಳಿ. ಸೊಪ್ಪು ಮೆತ್ತಗಾಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಇದನ್ನು ಬೇಯಿಸ್ಕೊಳ್ಳಬಹುದು ಬೇಕಾದವರು, ನಾನು ಹಂಗೆ 1 ಟೈಮಿಗಲ್ವ ಹಂಗಾಗಿ ಹುರ್ಕೊಳ್ತಾ ಇರೋದು. ಅದಕ್ಕೆ ಸ್ವಲ್ಪ ಸೊಪ್ಪು ಮೆತ್ತಗಾಗಿ ಬೆಂದ ಮೇಲೆ ಒಂದು 4-5 ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಅದಕ್ಕೆ ಸಾಂಬಾರು ಪೌಡರು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ಹಾಕೊಳ್ಳಿ. ಬೇಕು ಅಂದರೆ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳಿ, ನಾನಿಲ್ಲಿ ಹುಣಸೆಹಣ್ಣು ಹಾಕ್ಕೊಂಡಿಲ್ಲ. ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದು ಪೇಸ್ಟ್ ಆದಮೇಲೆ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ, ಹಾಗೆ ಸ್ವಲ್ಪ 1-2 ಇಲ್ಕು ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ ಹಾಗೆ ಕಡಲೆಬೇಳೆ ಎಲ್ಲದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಒಂದು ಅರ್ಧ ಈರುಳ್ಳಿ ನಾನು ಕಟ್ ಮಾಡ್ಕೊಂಡಿರೋದು ಹಾಕೊತಾ ಇದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಬೇಕು ಅಂದರೆ ಒಂದು 2-3 ಒಣಮೆಣ್ಸಿನ್ಕಾಯಿನೂ ನೀವು ಕೂಡ ಹಾಕ್ಕೋಬೋದು. ಇದು ಫ್ರೈ ಆದಮೇಲೆ ನಾನು ಏನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೆ ಗಣಿಗೆ ಸೊಪ್ಪು ಎಲ್ಲ ಹಾಕ್ಕೊಂಡು ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಯಾವ ಕ್ವಾಂಟಿಟಿಲಿ ಸಾಂಬಾರು ಬೇಕೋ ಆ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ನೀರು ಬೇಕಾದರೆ ನೀರು ಹಾಕ್ಕೊಳ್ಳಿ. ನಾವು ಲಾಸ್ಟಿಗೆ ಗ್ಯಾಸ್ನ ಆಫ್ ಮಾಡಿದಾಗ ಮೇಯ್ನು ಒಂದು ಅರ್ಧ ಲೋಟದಷ್ಟು ಹಾಲನ್ನ ಹಾಕಿ ಮಿಕ್ಸ್ ಮಾಡಿ. ಸೊ ಬಿಸಿ ಬಿಸಿ ಅನ್ನದ ಜೊತೆ ಗಣಿಗೆ ಸೊಪ್ಪಿನ ಸಾಂಬಾರು ರೆಡಿ ಆಯಿತು. ಜೊತೆಗೆ ಒಂದು ಹಪ್ಪಳ, ಹಾಗೆ ಸ್ವಲ್ಪ ಉಪ್ಪಿನಕಾಯಿ, 1 ಲೋಟ ಮಜ್ಜಿಗೆ ಇದ್ದರೆ ಮಧ್ಯಾಹ್ನದ ಊಟ ಕಂಪ್ಲೀಟ್ ಆದಂಗೆ. ಸೊ ನಾನು ಊಟ ಎಲ್ಲ ಮುಗಿಸ್ಕೊಂಡು ಅಂಗಡಿಗೆ ಹೋದೆ. ಅಂಗಡಿಲಿ ಯಾವುದೇ ಥರದ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಹಾಗೆ ಅಂಗಡಿಯಿಂದ ಬಂದವರೇ ಸೀದಾ ಹೊರಟಿದ್ದು ಅಜ್ಜಿ ಊರಿಗೆ ಹಬ್ಬಕ್ಕೆ, ನಾಗರಿದೆ ಅಂತ. ದೊಡ್ಡಮ್ಮ ಎಲ್ಲ ಬಂದಿದ್ರು, ಹಾಗೆ ತಂಗಿ ಅವ್ರ ಯಜಮಾನ್ರು ಬರ್ತಾಯಿದ್ರು, ಅದಕ್ಕೋಸ್ಕರ ಊಟಕ್ಕೆ ಕಾಯ್ತಾ ಇದ್ವಿ. ಹಾಗೆ ದೊಡ್ಡವ್ರಿಗೆಲ್ಲ ಸ್ವಲ್ಪ ಊಟಕ್ಕೆಲ್ಲ ಬಡಿಸಿದ್ವಿ. ಕಿಚಡಿ, ಮುದ್ದೆ, ಕಾಯಿ ರಸ, ಸಾಂಬಾರು ಇದ್ದೇ ಇರುತ್ತೆ. ಇದರಲ್ಲೇನು ಸ್ಪೆಷಲ್ ಏನಿರಲ್ಲ. ಬಟ್ ಹಬ್ಬ ಅಂತಂದಾಗ ಎಲ್ಲರೂ ಒಟ್ಟಿಗೆ ಸೇರ್ತೀವಲ್ಲ, ಅದೇ ಖುಷಿ ಇರುತ್ತೆ. ನಮಗೇನು ತಿಂಗಳಿಗೆಲ್ಲ ಒಂದೊಂದು ಹಬ್ಬಗಳು ಶುರುವಾಗ್ತಿರ್ತವೆ. ಇಲ್ಲ ನಮ್ಮೂರಲ್ಲಿರುತ್ತೆ, ಇಲ್ಲ ನಮ್ಮ ಅತ್ತೆ ಊರಲ್ಲಿರುತ್ತೆ, ಅಕ್ಕಪಕ್ಕ ಇರೋದ್ರಿಂದ ತಿಂಗಳಿಗೊಂದ್ಸಲ ಎಲ್ಲರೂ ಹಿಂಗೆ ಸೇರ್ತಾ ಇರ್ತೀವಿ. ಸೇರಿದಾಗ ಅದೇ ಖುಷಿ, ಮಾತಾಡೋದು ಎಲ್ಲ ಇದ್ದೇ ಇರುತ್ತೆ. ಸೊ ಎಲ್ಲರೂ ಕುತ್ಕೊಂಡು ಮಾತಾಡಿಕೊಂಡು ಹಾಗೆ ಕುತ್ಕೊಳ್ರಿ
ಹಾಗೆ ಕುತ್ಕೊಂಡು ಅಜ್ಜಿ ಹತ್ರ ಒಂದ್ ಸ್ವಲ್ಪ ಮಾತಾಡಿ, ನಮ್ಮ ಅಜ್ಜಿ ಹತ್ರ ಮಾತಾಡಕ್ಕೆ ಒಂದ್ ಖುಷಿ. ಯಾಕಂತಂದ್ರೆ ಫುಲ್ ಹಿಂದೆ ಹೋಗ್ಬಿಡ್ತಾರೆ. ಹಿಂದಿಂದೆಲ್ಲ ಹೇಳ್ತಿರ್ತಾರೆ ನಮ್ಮ ಕಾಲದಲ್ಲಿ ಅಡ್ಗೆ ಹಂಗಿರೋದು, ಊಟ ಹಿಂಗಿರೋದು, ನಾವ್ ಹಿಂಗ್ ಮಾಡ್ತಿದ್ದು, ನಾವ್ ಇಷ್ಟೆಲ್ಲಾ ಕಷ್ಟಪಡ್ತಿದ್ದು, ನೀವ್ ಇಷ್ಟ್ ಮಾಡೋಕೆ ಹಿಂಗ್ ಆಡ್ತೀರಾ, ಅದು ಇದು ಅಂತ ಚೆನ್ನಾಗಿ ಹೇಳ್ತಿರ್ತಾರೆ. ಆ ಅಜ್ಜಿ ಮಾತ್ ಕೇಳಕ್ಕೆ ಖುಷಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ತಾ ಇದ್ವಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು. ಅಮ್ಮ ಅವರು ಎಲ್ಲ ಊಟ ಆಗಿತ್ತು. ಅವರಿಗೆಲ್ಲ ಬಡಿಸಿದ್ವಿ. ನಾವು ಲಾಸ್ಟಲ್ಲಿ ನಾನು, ನಮ್ಮನೆಯವರು, ಅಣ್ಣ, ಹಾಗೆ ತಂಗಿ ಯಜಮಾನ್ರು, ಇಷ್ಟ್ ಜನ ಮಾತ್ರ ಇದ್ದು ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಅದೇ ಅತ್ತೆಗೆ ಹೇಳ್ತಾ ಇದ್ದೆ ನೆಕ್ಸ್ಟು ಯಾವಾಗ ಮೀಟು, ನೆಕ್ಸ್ಟ್ ಹಬ್ಬ ಯಾವುದು ಅಂತ. ಅದಕ್ಕೆ ಅವ್ರು ಇನ್ನೊಂದು ವರ್ಷ ಇಲ್ಲ ಬರಂಗಿಲ್ಲ ಅಂತ ಹೇಳ್ತಾ ರೇಗಿಸ್ತಾ ಇದ್ರು. ಸೊ ಎಲ್ಲ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ತಂಗಿ ಯಜಮಾನ್ರು ಅವರು ಆ ಕಡೆಗೆ ಹೊರಟ್ರು. ನಾವು ಈ ಕಡೆಗೆ ಹೊರಟ್ವಿ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಈ ವಿಡಿಯೋ ಯಾರಿಗಾರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಬಾಯ್ ಫ್ರೆಂಡ್ಸ್.